ಮೊದಲನೇದಾಗಿ ನಾನು ಕೂಡ ನನ್ನ ಮೊದಲನೇ ಹೆಜ್ಜೆ ಇಟ್ಟಿದ್ದು ಬೆನಕ ತಂಡದಿಂದ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಇವತ್ತು ಯಾಕೆ ಇನ್ನೂ ಹೆಮ್ಮೆ, ಇನ್ನೂ ಖುಷಿ ಆಗತ್ತೆ ಅಂದರೆ, ನಾವೆಲ್ಲರೂ ಅನ್ಕೋತೀವಿ ಸಕ್ಸಸ್ ಅಂದರೆ ಏನು ಅನ್ನೋದು. ನಾವು ಎಲ್ಲಿಂದ ಕಲ್ತು ಬಂದಿರ್ತೀವಿ, ಅವರು ನಮ್ಮನ್ನ ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮನ್ನ ಇವತ್ತು ಸನ್ಮಾನ ಮಾಡಿದ್ರಲ್ಲ, ಐ ಥಿಂಕ್ ದಟ್ ಇಸ್ ಟ್ರೂ ಸಕ್ಸಸ್. ನನಗೆ ಇನ್ನೊಂದು ವಿಷಯ ಇವತ್ತು ತುಂಬಾ ಖುಷಿಯಾಗಿದೆ ಏನಂದ್ರೆ, ಇವತ್ತಿನ ದಿನ ಬಂದು ಫಾದರ್ಸ್ ಡೇ. ಸೊ ಎಲ್ಲರೂ ಫಸ್ಟು ರಂಗಪ್ರವೇಶ ಮಾಡ್ತಾರೆ, ಅದಾದ್ಮೇಲೆ ಸಿನಿಮಾ ಅಂತ ಹೋಗ್ತಾರೆ, ಸೀರಿಯಲ್ಸ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್. ಇನ್ ಫ್ಯಾಕ್ಟ್ ಥಿಯೇಟರಿಂದ ಬಂದವ್ರಿಗೆ ಬರುವಂಥ ಒಂದು ಫಸ್ಟ್ ಹ್ಯಾಬಿಟ್ ಅಂದರೆ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಕಲಿತು ಯಾರ್ಯಾರು ಇಂಡಸ್ಟ್ರಿಗೆ ಹೋಗಿದ್ದಾರೆ ಅವ್ರು ಎಲ್ಲರೂ ಇವತ್ತು ಎತ್ತರಕ್ಕೆ ಬೆಳೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಯಶ್, ನೀವೇ ನೋಡಿದ್ದೀರಾ. ನಮ್ಮ ಬೆನಕ ತಂಡದಲ್ಲಿ ಇದ್ದವರು ನನ್ನನ್ನು ನೋಡಿದ್ದೀರಾ, ನಮ್ಮ ತಂದೆ ನೋಡಿದ್ದೀರಾ, ಬಾಣ ಅಂಕಲ್ ನೋಡಿದ್ದೀರಾ, ಪನ್ನದನ್ ನೋಡಿದ್ದೀರಾ. ನಮ್ಮ ಸುತ್ತಮುತ್ತ ಹಲವಾರು ಕಲಾವಿದರು ಬೆನಕದಿಂದನೇ ಬಂದಿದ್ದಾರೆ. ಅದರ ಇನ್ನೊಂದು ಭಾಗ ಇವತ್ತು ಬಾಪ. ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಂಡಸ್ಟ್ರಿಗೆ ಬರಬೇಕು ಅಂದರೆ ಒಂದು ಗಾಡ್ ಫಾದರೇ ಇರಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಬಾಪ ಅಂತ ಒಂದು ಗಾಡ್ ಫಾದರ್ ಇದ್ರೂ ನೀವು ಇಂಡಸ್ಟ್ರಿಯಲ್ಲಿ ಮುಂದುವರಿಬೋದು ಅಂತ ನನ್ನ ಮನಸ್ಸು ಹೇಳತ್ತೆ. ಅದನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಟಿಫಿಕೇಷನ್ ಕೋರ್ಸ್ ಮಾಡಿದ್ದೀರಾ, ಇವತ್ತು ಯಾರ್ಯಾರಿಗೆ ಸರ್ಟಿಫಿಕೇಟ್ ಬಂದಿದೆ ನಿಮ್ಗೆಲ್ರಿಗೂ ಆಲ್ ದ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಗೆಲ್ರಿಗೂ ಒಂದು ಒಳ್ಳೆ ಫ್ಯೂಚರ್ ಇರಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಬರ್ಣ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ದಿಸ್ ಇಸ್ ಹೋಮ್ ಕಮಿಂಗ್. ಯಾವತ್ತಿದ್ರೂ ಮನೇನೆ. ನನಗೆ ಎಷ್ಟೇ ಸಿನಿಮಾ ಮಾಡ್ಬೋದು, ಎಷ್ಟೇ ನಾವು ಬೇರೆ ಕಡೆ ಎಲ್ಲ ಹೆಸರು ಮಾಡಿದ್ರು ನಾವು ಬರಬೇಕಾಗಿರೋದು ಮನೆಗೆ. ಆ್ಯಂಡ್ ಇಲ್ಲಿ ಸಿಗೋ ಆನಂದ ಬೇರೆ ಎಲ್ಲೂ ಸಿಗಲ್ಲ. ಆ್ಯಂಡ್ ದಟ್ ಇಸ್ ಫ್ರಮ್ ದ ಹಾರ್ಟ್. ಥ್ಯಾಂಕ್ ಯು ಅಂಕಲ್.